ಎಸ್ ನಂಜನಗೂಡು ತಾಲೂಕಿನ ತಾಂಡವಪುರ ಎಂಐಟಿ ಕಾಲೇಜಿನಲ್ಲಿ ಸೋಮವಾರ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಕಾಲೇಜಿನ ಮುಂಭಾಗ ವಿಶಾಲವಾದ ಮೈದಾನದಲ್ಲಿ 2025ನೇ ಸಾಲಿನ ಓರಿಯೆಂಟೇಷನ್ ಡೇ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೈಸೂರಿನ ರಾಮಕೃಷ್ಣ ಮಠದ ಸ್ವಾಮೀಜಿ ಶ್ರೀ ಸರ್ವಾನಂದಜಿ ಮಹಾರಾಜ್ ಹಾಗೂ ಐಐಟಿ ಧಾರವಾಡದ ಪ್ರೊಫೆಸರ್ ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ MS ಶಿವಪ್ರಸಾದ್ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ಮೈಸೂರಿನ ರಾಮಕೃಷ್ಣ ಮಠದ ಸ್ವಾಮೀಜಿ ಸರ್ವಾನಂದಜಿ ಮಹಾರಾಜ್ ಮಾತನಾಡಿ, ನವರಾತ್ರಿ ಆರಂಭವಾದ ಮೊದಲನೇ ದಿನದಂದು ಎಂಐಟಿ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ವಿಭಿನ್ನ ಮತ್ತು ವಿಶೇಷತೆಯಿಂದ ಕೂಡಿದೆ. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಮಧ್ಯದಲ್ಲಿರುವ ಇಲ್ಲಿನ ಎಂಐಟಿ ಕಾಲೇಜು ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿಂದ ಅನೇಕ ಜನ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗುವ ಉತ್ಸಾಹದಲ್ಲಿ ಇದ್ದೀರಾ. ಶಿಕ್ಷಣ ಜೊತೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಆತ್ಮವಿಶ್ವಾಸ ಮೂಡಿಕೊಂಡಾಗ ಉತ್ತಮ ಸಾಧನೆ ಮಾಡಲು ಸಾಧ್ಯ. ನಾವು ಎಷ್ಟೇ ಉನ್ನತ ಸ್ಥಾನಮಾನ ಹೇರಿದರೂ ಬಂದ ದಾರಿ ಮರೆಯಬಾರದು. ವಿದೇಶಗಳಲ್ಲಿ ಉನ್ನತ ಸ್ಥಾನಮಾನ ಹೊಂದಿದ್ದರೂ ಇಲ್ಲಿನ ಸಂಸ್ಕೃತಿ ಮರೆಯಬಾರದು. ಜಗತ್ತಿನ ಹಲವು ದೇಶಗಳನ್ನು ಕಂಡಾಗ ಭಾರತ ತುಂಬಾನೇ ಸದೃಢವಾಗಿದೆ. ಬೇರೆಲ್ಲ ದೇಶಗಳು ಯುದ್ಧದಿಂದ ಸಂಕಟ ಅನುಭವಿಸುತ್ತಿದ್ರೆ ಭಾರತ ದೇಶ ಸುಭದ್ರವಾಗಿ ಇತರೆ ದೇಶಗಳಿಗೆ ಮಾದರಿಯಾಗಿ ನಿಂತಿದೆ. ಈ ಗಟ್ಟಿತನಕ್ಕೆ ಇಲ್ಲಿನ ಸಂಸ್ಕೃತಿ ಪ್ರಮುಖ ಕಾರಣ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇಲ್ಲಿನ ಸಂಸ್ಕೃತಿ ಮತ್ತು ಮಾನವೀಯತೆ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಕಾರ್ಯ ಮಾಡುವಂತೆ ಸಲಹೆ ನೀಡಿದರು. ಶಾಂತಿಪ್ರಿಯ ಸಂಸ್ಕೃತಿ ಭಾರತ. ಇಲ್ಲಿನ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ಶಕ್ತಿಗಳನ್ನ ಮೀರಿಸುವಂತಹದ್ದು ಆಧ್ಯಾತ್ಮಿಕ ಶಕ್ತಿ. ಜಗತ್ತಿನ ಎಲ್ಲ ಶಕ್ತಿಗಳ ಮೂಲ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶಕ್ತಿ. ಹಾಗಾಗಿ ನಾವು ಸ್ವಾಮಿ ವಿವೇಕಾನಂದ ಏನನ್ನು ನೋಡ್ತೇವೆ? ಆ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡ್ತೇವೆ. ಸ್ವಾಮಿ ವಿವೇಕಾನಂದರು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಧಾರವಾಡ ಐಐಟಿ ಕಾಲೇಜಿನ ಪ್ರೊಫೆಸರ್ ಹಾಗೂ ಹಿರಿಯ ವಿಜ್ಞಾನಿ ಶಿವಪ್ರಸಾದ್ ಮಾತನಾಡಿ, ತಂತ್ರಜ್ಞಾನ ಬೆಳೆದಂತೆ ನಿರುದ್ಯೋಗ ಸಮಸ್ಯೆಗಳು ಎದುರಾಗ್ತಾ ಇದೆ. ಭವಿಷ್ಯದಲ್ಲಿ ಹಲವು ಕ್ಷೇತ್ರದ ಉದ್ಯಮಗಳನ್ನ ತಂತ್ರಜ್ಞಾನ ಆವರಿಸಲಿದೆ. ಈಗಾಗಲೇ ಚಾಲಕನಿಲ್ಲದ ಕಾರು ಮತ್ತು ವಾಹನಗಳು ಓಡಾಡ್ತಾ ಇವೆ. ವೈದ್ಯರಿಲ್ಲದೆ ರೋಗ ಪತ್ತೆ ಹಚ್ಚುವ ಮಿಷಿನ್ಗಳು ಕೂಡ ಬಂದಿವೆ. ಜಗತ್ತಿನಲ್ಲಿ ತಂತ್ರಜ್ಞಾನಗಳು ಎಷ್ಟು ಮುಂದುವರೆದಿದೆ ಅಂದ್ರೆ ಕೆಲವು ವರ್ಷಗಳಲ್ಲಿ ಮನುಷ್ಯನಿಗೆ ಸಾವೇ ಇಲ್ಲ ಎಂಬುವಂತಹ ಆವಿಷ್ಕಾರ ನಡೆಯಲಿದೆ. ಇನ್ನು 4-5 ವರ್ಷಗಳಲ್ಲಿ ಆ ಪ್ರಯೋಗ ಕೂಡ ನಡೆಯಲಿದ್ದು, ಒಂದು ವೇಳೆ ಅದು ಯಶಸ್ವಿಯಾದರೆ ಇಲ್ಲಿ ಕುಳಿತಿರುವಂತಹ ವಿದ್ಯಾರ್ಥಿಗಳು ಸೇರಿ ಹಲವಾರು ಜನ 100-200 ವರ್ಷದಷ್ಟು ದಿನ ಬದುಕಬಹುದು ಅಂತ ತಂತ್ರಜ್ಞಾನದ ವಿಶೇಷತೆ ಮತ್ತು ಭವಿಷ್ಯದಲ್ಲಿ ತಂತ್ರಜ್ಞಾನದ ಡಿಮ್ಯಾಂಡ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದ್ರು. ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನನಗೆ 2-3 ಗಂಟೆ ಬೇಕು, ಬಟ್ ಅಷ್ಟು ಮಾಡಲ್ಲ. ಡೋಂಟ್ ವರಿ ಅಬೌಟ್ ಇಟ್. ಬಟ್ ಐ ಟೆಲ್ ಯು ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದ ಟೈಟಲ್ ಆಫ್ ದಟ್ ಪೇಪರ್ ಅಂಡ್ ದ ಟೈಟಲ್ ಆಫ್ ದಟ್ ಬುಕ್. ಆ ಟೈಟಲ್ ಕೇಳಿ ಸಾಕು, ಕುರ್ಚಿಯಿಂದ ಜಿಗಿತೀರಿ ನೀವು. ಆ ಟೈಟಲ್ ಆಫ್ ದ ಪೇಪರ್ ಸೇಸ್ death by the year 2045. 2045ರಲ್ಲಿ ಸಾವಿನ ಸಾವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದು ಅಂದ್ರೆ ನಾವು they have said identified aging as a disease. ವಯಸ್ಸಾಗೋದು ಒಂದು ರೋಗ. ಹೆಂಗೆ ನಾನು ಬೇರೆ ರೋಗನ ಟ್ರೀಟ್ ಮಾಡ್ಬೋದು ಹಂಗೆ ವಯಸ್ಸಾಗೋ ರೋಗನು ಟ್ರೀಟ್ ಮಾಡಬಹುದು ಅಂತ ತೋರಿಸಿದ್ದಾರೆ ಅವರು. ಇಮ್ಯಾಜಿನ್, ಸೋ ಬ್ಯೂಟಿಫುಲ್ ಅಲ್ಲ? ಸೊ ವಯಸ್ಸು ಆಗೋದನ್ನ ಕಂಟ್ರೋಲ್ ಮಾಡಿದ್ರೆ, ನಾನು ನಿಮ್ಮಂಗೆ ಯಂಗ್ಸ್ಟರ್ಸ್ ಇದ್ದೀರಲ್ಲ, ನಿಮ್ಮಂಗೆ ಹ್ಯಾಂಡ್ಸಮ್ ಇದ್ದೆ ಮುಂಚೆ. ಈ ವಯಸ್ಸಾಗಿ ಆಗಿ ಬಿಳಿ ಕೂದಲೆಲ್ಲ ಬಂದ್ಬಿಟ್ಟಿದೆ, ರೈಟ್? ಸೊ ಯು ಸಿ ದಟ್ ಯು ಮೇ ನಾಟ್ ಡೈ ಅಟ್ ಆಲ್. ಎಂಐಟಿ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣೇಗೌಡ ಮಾತನಾಡಿ, ತಾಂಡವಪುರದಲ್ಲಿ ಕಾಲೇಜು ನಿರ್ಮಾಣವಾದ ಗುಟ್ಟನ್ನ ತಿಳಿಸಿದ್ರು. ನಾನು ಸೇರಿ ನನ್ನ ಜೊತೆಯಲ್ಲಿ ಸೇವೆ ಮಾಡುತ್ತಿದ್ದ ಇತರೆ ಪ್ರಾಧ್ಯಾಪಕರುಗಳು ಚರ್ಚೆ ಮಾಡಿ ಅವತ್ತು ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ಇವತ್ತು ಈ ಕಾಲೇಜು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದಕ್ಕೆ ಇಲ್ಲಿನ ಪ್ರಾಧ್ಯಾಪಕರು ಸೇರಿದಂತೆ ಹಲವಾರು ಜನರ ಕೊಡುಗೆ ಮತ್ತು ಸಹಕಾರ ಇದೆ. ಈ ಕಾಲೇಜಿನ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ತರ ಕರ್ನಾಟಕದಿಂದ ಹಲವು ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಅವರಿಗೆ ಊಟ ಮತ್ತು ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಕಾಲೇಜಿನಲ್ಲಿ IAS ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ನೀಡುವ ತರಬೇತಿಯನ್ನ ಗಮನಿಸಿ ದೇಶದ ಹಾಗೂ ವಿಶ್ವದ ಹಲವು ಶಿಕ್ಷಣ ಸಂಸ್ಥೆಗಳು ನಮ್ಮನ್ನ ಅನುಸರಿಸ್ತಾ ಇವೆ. ಕಾರ್ಯಕ್ರಮಕ್ಕೆ ಧನ್ಯಶ್ರೀ ಎಂಬ ಯುವತಿ ವಿಶೇಷ ಆಹ್ವಾನಿತಳಾಗಿ ಇಲ್ಲಿಗೆ ಆಗಮಿಸಿದ್ದಾಳೆ. ಇಲ್ಲಿ ಕುಳಿತಿರುವ ಪೋಷಕರಂತೆ ಆಕೆಯ ಪೋಷಕರು ಈ ಹುಡುಗಿಯನ್ನ ನಮ್ಮ ಕಾಲೇಜಿನ ಸುಪರ್ದಿಗೆ ವಹಿಸಿ ಈಕೆಯ ಮುಂದಿನ ಜೀವನವನ್ನ ರೂಪಿಸುವಂತೆ ಮನವಿ ಮಾಡಿದ್ದರು. ಇಲ್ಲಿ ಶಿಕ್ಷಣ ಪಡೆದ ಧನ್ಯಶ್ರೀ ಬೆಂಗಳೂರಿನಲ್ಲಿ ಕಂಪನಿಗಳನ್ನು ಸ್ಥಾಪಿಸಿ ಅನೇಕ ಜನರಿಗೆ ಉದ್ಯೋಗ ನೀಡಿದ್ದಾಳೆ. ಇದೇ ರೀತಿ ಇನ್ನಷ್ಟು ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉತ್ತಮ ಸಾಧಕರಾಗಿ ಹೊರಹೊಮ್ಮಲಿದ್ದಾರೆ ಅಂತ ಕಾಲೇಜಿನ ವಿಶೇಷತೆಗಳ ಬಗ್ಗೆ ತಿಳಿಸಿದ್ರು. ಅವ್ರದೇ ಆದ ಒಂದು ಸಂಸ್ಥೆ ಇಲ್ಲಿದೆ, ಮೈಸೂರಿನಲ್ಲಿದೆ.
ಮೈಸೂರಿನಲ್ಲಿದೆ. ಅವ್ರ ಜೊತೆ ನಾವು MOU ಮಾಡಿಬಿಟ್ಟು ಈ ಮಕ್ಕಳಿಗೆ 57 ಪ್ರಾಜೆಕ್ಟ್ ಮಾಡಿಸಿದ್ದೀವಿ. 57 ಪ್ರಾಜೆಕ್ಟ್ ಮಾಡಿಸಿದ್ದೀವಿ. ಮೊದಲನೇ ವರ್ಷದಲ್ಲಿ ಪ್ರಾಜೆಕ್ಟ್ ಮಾಡಿಸೋದು ಅಂದರೆ ಅದು ಸುಮ್ಮನೆ ಅಲ್ಲ, ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ. ನಮ್ಮ ಟೀಚರ್ಸ್ ಕೈಲಿ ಸಾಧ್ಯ ಇಲ್ಲ. ನಾವೆಲ್ಲರೂ ಬರೀ ಫೈನಲ್ ಇಯರಲ್ಲಿ ನಾವು ಫಂಡಮೆಂಟಲ್ ಏನು ಕೊಟ್ಟಿರ್ತೀವಿ ಅದ್ರ ಮೇಲೆ ಪ್ರಾಜೆಕ್ಟ್ ಎಲ್ಲ ಬಿಲ್ಡಪ್ ಮಾಡೋಕ್ಕೆಲ್ಲ ಮಾಡ್ತೀವಿ. ಬಟ್ ಇಲ್ಲಿ ಕಾಮೆಡ್ ಕೇರ್ಸ್ ಅವರು ಫಸ್ಟ್ ಇಯರ್ ಮಕ್ಕಳಿಗೆ 57 ಪ್ರಾಜೆಕ್ಟು. ನಿಮ್ಮ ಮಗು ಇನ್ನು 1 ವರ್ಷದಲ್ಲಿ PPT ಅಂದ್ರೆ ಏನು ಗೊತ್ತಿರುತ್ತೆ. ನಾನು ಅಕಾಡೆಮಿಕ್ ಮಾತಾಡ್ತಾ ಇಲ್ಲ, ಫಿಸಿಕ್ಸ್ ಪಾಸ್ ಮಾಡೋದು, ಕೆಮಿಸ್ಟ್ರಿ ಪಾಸ್ ಮಾಡೋದು ಮಾಡ್ತಾ ಇಲ್ಲ. ನಿಮ್ಮ ಮಗುಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಅವು ಇವತ್ತೇ ಅವಳ ಹತ್ರ, ಆ ಮಗು ಹತ್ರ ಏನಾದ್ರೂ ಆಂಟ್ರಪ್ರಿನರ್ ಆಗಬೇಕು, ನಾನು ಉದ್ಯೋಗ ಬೇರೆಯವ್ರು ಕೊಡಿಸೋ ಒಂದು ಆಗಬೇಕು ಅಂದರೆ ಅದಕ್ಕೆ ಅವೆಲ್ಲ ಎಲ್ಲ ಮಾಡಿದ್ದೀವಿ. ಅದು ಸುಮಾರು ನಾವು ಇನ್ವೆಸ್ಟ್ ಮಾಡ್ತೀವಿ, ದುಡ್ಡು ಇನ್ವೆಸ್ಟ್ ಮಾಡಿ 57 ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಮಕ್ಕಳು ಮಾಡಿದ್ರು. ಇದ್ರ ಜೊತೆಗೆ ಕಾಲೇಜ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಪ್ರತಿಯೊಂದು ಹೆಕ್ಕಾಥಾನ್ಗೆ ನಿಮ್ಮ ಮಕ್ಕಳು ಎಲ್ಲರೂ ನಾವು ಸ್ಪಾನ್ಸರ್ ಮಾಡ್ತೀವಿ. ಸ್ಪೋರ್ಟ್ಸ್ಗೆ ನಿಮ್ಮ ಮಗ ಫಾರಿನ್ಗೆ ಹೋಗ್ಬೇಕು ಅಂದ್ರೆ ನಾವು ದುಡ್ಡು ಹಾಕ್ತೀವಿ. ಸ್ಪೋರ್ಟ್ಸ್ಗೆ ಹೋಗ್ಬೇಕು ಅಂದ್ರೆ ನಾವು ದುಡ್ಡು ಹಾಕ್ತೀವಿ. ನಿಮ್ಮ ಮಗ ಇಂಟರ್ನ್ಶಿಪ್ಗೆ ಹೋಗ್ಬೇಕು ಅಂದರೆ ಅಮೆರಿಕದಲ್ಲಿ ನಮ್ಮ ಹೇಮಂತ್ ಕುಮಾರ್ ಮತ್ತು ಚೇತನ್ ಒಂದು ಫಾರಿನ್ ಯೂನಿವರ್ಸಿಟಿ ಜೊತೆ MOU ಮಾಡಿದ್ದೀವಿ. ಅದ್ರದ್ದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸಿ ಇಂಟರ್ನ್ಶಿಪ್ ಮಾಡಿಸೋದು. ಅಂದರೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅಂದರೆ ನೀವು ಬರೀ TA ಕೊಡಬೇಕು, ಬರೀ ಏರ್ ಟಿಕೆಟ್ ಕೊಟ್ಟರೆ ಸಾಕು. ಅಲ್ಲಿ 1 ತಿಂಗಳು ಮಗುಗೆ ಸತತವಾಗಿ ಟ್ರೈನಿಂಗ್ ಇರುತ್ತೆ. ಲೇಟೆಸ್ಟ್ ಟೆಕ್ನಾಲಜಿಲಿ ಟ್ರೈನಿಂಗ್ ಕೊಡಿಸೋ ಜವಾಬ್ದಾರಿ ನಮ್ಮದು. ದುಡ್ಡು ನೀವು ಕೊಡಂಗಿಲ್ಲ, ಬರೀ ಫ್ಲೈಟ್ ಟಿಕೆಟ್ ಕೊಡಬೇಕು. ಇದೊಂದು ಇಂಟರ್ನ್ಯಾಷನಲ್ಲಿ. ನಿಮ್ಮ ಮಗುಗೆ ಈ ರಜಾದಲ್ಲಿ ಯಾರ ಕಳ್ಸೋಕೆ ಆಸೆ ಇದ್ದರೆ, ಫಸ್ಟ್ ಸೆಮಿಸ್ಟರ್ ಆದಮೇಲೆ ದಯವಿಟ್ಟು ನನ್ನ ಮೀಟ್ ಮಾಡಿ, ಚೇತನ್ ಮೀಟ್ ಮಾಡಿ, ನಮ್ಮ ಗ್ರೂಪ್ ಮೀಟ್ ಮಾಡಿ. ನಿಮಗೆ ಚೈನಾದಲ್ಲಿ ಇಂಟರ್ನ್ಶಿಪ್ 1 ತಿಂಗಳು ರಜಾದಲ್ಲಿ ಕೊಡಿಸೋದು ಜವಾಬ್ದಾರಿ ನಮ್ಮದು. ನೀವು ₹1 ಖರ್ಚು ಮಾಡೋಂಗಿಲ್ಲ, ಎಕ್ಸೆಪ್ಟ್ TA ಮಾತ್ರ. ಇದು ಅಲ್ಲಿ ಏರೋಡ್ರಮಲ್ಲಿ ಹೇಳಿದ ತಕ್ಷಣ ಮಿಕ್ಕ ಕರ್ಕೊಂಡೋಗಿ ಲೇಟೆಸ್ಟ್. ಇದುವರೆಗೆ ನಾವು 2 ಮಾಡಿದ್ದೀವಿ. 2 ಇದೇ ಸಂದರ್ಭ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿ ಧನ್ಯಶ್ರೀ ಸೇರಿ ವೇದಿಕೆ ಮೇಲಿನ ಗಣ್ಯರುಗಳಿಗೆ ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಕೆಲ ಉತ್ತಮ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಆಡಳಿತ ಮಂಡಳಿಯಿಂದ ಬೆನ್ನು ತಟ್ಟಲಾಯಿತು. ಕಾರ್ಯಕ್ರಮದಲ್ಲಿ MIT ಅಧ್ಯಕ್ಷರಾದ BS ನರೇಶ್ ಕುಮಾರ್, MIT ಉಪಾಧ್ಯಕ್ಷ ಹೇಮಂತ್, ಖಜಾಂಚಿ ಗುರು, MIT ಪ್ರಾಂಶುಪಾಲ ಮುರಳಿ, ಟ್ರಸ್ಟಿ ವಾಸುದೇವ, ಡಾಕ್ಟರ್ ಅನಂತ್ ಕೊಪ್ಪಾರ್, ಸಹ ಕಾರ್ಯದರ್ಶಿ ಡಾಕ್ಟರ್ HK ಚೇತನ್ ಸೇರಿದಂತೆ ಇತರೆ ಅಧ್ಯಾಪಕ ವರ್ಗ ಮತ್ತು ಸಿಬ್ಬಂದಿ ಸೇರಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕರುಗಳು ಭಾಗಿಯಾಗಿದ್ದರು.